ಬೆಳಗಾವಿಯಲ್ಲಿ ಔತಣಕೂಟದ ರಾಜಕೀಯ ಮತ್ತೆ ಮುಂದುವರಿತಾ ಇದೆ. ಆಪ್ತ ಶಾಸಕರಿಗೆ ಸತೀಶ್ ಜಾರಕಿಹೊಳಿ ಡಿನ್ನರ್ ಪಾರ್ಟಿಯನ್ನು ಆಯೋಜನೆ ಮಾಡಿದ್ದಾರೆ. ನಿನ್ನೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಪಾರ್ಟಿ ಇತ್ತು. ಸಿದ್ದರಾಮಯ್ಯ ಅವರ ಆಪ್ತ ವಲಯದ ಶಾಸಕರಿಗೆ ಮಾತ್ರ ಆಹ್ವಾನ ಇತ್ತು. ಅವರ ಆಪ್ತರಿಗೆ ಮಾತ್ರ ಊಟ ಹಾಕ್ತೀವಿ ಅಂತ, ಬೇರೆಯವ್ರಿಗಿಲ್ಲ ಬರಬೇಡಿ ಅಂತ ಅದರ ಅರ್ಥ. ಅಥವಾ ನಾವೆಲ್ಲ ಮಿತ್ರಕೂಟ, ಇದು ಸಿದ್ದರಾಮಯ್ಯ ಮಿತ್ರಕೂಟ, ಮಿತ್ರಮಂಡಳಿ, ಅವರುಗಳಿಗೆ ಮಾತ್ರ ನಾವಿಲ್ಲಿ ಆಹ್ವಾನ ಕೊಟ್ಟಿದ್ದೀವಿ ಅಂಥೇಳಿ ಒಂದು ಆಹ್ವಾನ ಇತ್ತು ಅವರಿಗೆ. ಮುಖ್ಯಮಂತ್ರಿಯವರ ಮಗ ಯತೀಂದ್ರ ಸಿದ್ದರಾಮಯ್ಯ, KN ರಾಜಣ್ಣ, ಗಣೇಶ್ ಹುಕ್ಕೇರಿ, BR ಪಾಟೀಲ್, ಆಸಿಫ್ ಸೇಠ್ ಸೇರಿದಂತೆ 20ಕ್ಕಿಂತ ಹೆಚ್ಚಿನ ಶಾಸಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆನೋ ಪಾರ್ಟಿನೋ ಏನು ಬೇಕಾದ್ರೂ ಕರ್ಕೊಳ್ಳಿ, ಆಯಾ ಸನ್ನಿವೇಶಕ್ಕೆ ತಕ್ಕಂತೆ. ಸಭೆಯಲ್ಲಿ ಏನು ಚರ್ಚೆ ಆಯಿತು ಅಂತ ಹೇಳಿದ್ರೆ, ಡಿನ್ನರ್ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಶಾಸಕರಿಂದ ದೊಡ್ಡ ಮಟ್ಟದ ಬಹುಪರಾಕ್ ಸಿಕ್ತವ್ರಿಗೆ. ಹೇಗಾಗಿದೆ ಅಂದರೆ, ಇವ್ರಿಗೂ ಮುಖ್ಯಮಂತ್ರಿಗಳು ಒಂದು ರೀತಿಯಲ್ಲಿ ಬೇಕಾದಷ್ಟು ಕಾರಣಗಳಿಗೆ ಬೇಕಾಗ್ತಾರೆ. ಅಕಸ್ಮಾತ್ ಸಿದ್ದರಾಮಯ್ಯ ಅವ್ರನ್ನ ಇಳಿಸುವ ಮಾತುಗಳು ಬಂದರೆ ಅದು ಅವರ ವಲಯದವರೆಗೂ ಕೂಡ ಒಂಥರ ಪೆಟ್ಟೆ, ಅದು ಲೆಕ್ಕಕ್ಕೆ. ಅವರ ವಲಯದಲ್ಲಿ ಈಗ ಸಿದ್ದರಾಮಯ್ಯನವರು ಆಪ್ತ ಬಣದಲ್ಲಿದ್ದಾಗ ಸಿದ್ದರಾಮಯ್ಯನವ್ರಿಗೆ ತೊಂದರೆ ಆದರೆ ಇವ್ರಿಗೂ ತೊಂದರೆ ಆದಂತೆಯೇ ಲೆಕ್ಕ. ಅದು ಅವ್ರಿಗೆ ಬೀಳುವಂಥ ಹೊಡೆತ ಇವ್ರಿಗೂ ಬೀಳುತ್ತೆ ಅಂತ. ಅವ್ರಿಗೆ ಮುಖ್ಯಮಂತ್ರಿ ಅಧಿಕಾರ ಕಳೆದುಕೊಂಡ್ರೆ ಇವ್ರುಗಳಿಗೂ ಸಮಸ್ಯೆ ಆಗುತ್ತೆ, ಇವ್ರ ಕೆಲಸಗಳಾಗಲ್ಲ. ಅಕಸ್ಮಾತ್ ಇನ್ಯಾರಿಗೂ ಮುಖ್ಯಮಂತ್ರಿ ಮಾಡಿಬಿಟ್ಟಾಗ ಅವರು ಆಲ್ರೆಡಿ ಅವರ ವಿರುದ್ಧವಾಗಿ ಇವ್ರು ನಿಂತುಬಿಟ್ಟಿರುವ ಕಾರಣದಿಂದಾಗಿ ಇವ್ರ ಮೇಲೆ ಆ ಒಂದು ಹಾಗೆ ತೀರಿಸ್ಕೊಂಡ್ಬಿಡ್ತಾರೆ. ಇಂಥ ಆತಂಕಗಳು ಸಹಜವಾಗಿ ಇರುತ್ತೆ ರಾಜಕೀಯ ವಲಯದಲ್ಲಿ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸುವುದಕ್ಕೆ ಬಿಡೋದೇ ಬೇಡ, ನಾವು ಅವಕಾಶನೇ ಕೊಡಬಾರ್ದು ಅದಕ್ಕೆ. ಸಿದ್ದರಾಮಯ್ಯ ಅವರು ಪೂರ್ಣಾವಧಿವರೆಗೂ ಅವರೇ CM ಆಗಿ ಮುಂದುವರಿಬೇಕು, ಇಳಿಸುವುದಕ್ಕೆ ನಾವು ಆಸ್ಪದವನ್ನೇ ಕೊಡಬಾರದು ಅಂಥೇಳಿ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಅಹಿಂದ ನಾಯಕರು. ಈ ಅಹಿಂದ ನಾಯಕರನ್ನು ನಾವು ಅಪ್ಪಿತಪ್ಪಿ ಕಳ್ಕೊಂಡು ಬಿಟ್ಟರೆ ಬರೀ ಸಿದ್ದರಾಮಯ್ಯ ಅವ್ರಿಗಲ್ಲ, ಕಾಂಗ್ರೆಸ್ ಪಕ್ಷಕ್ಕೇ ರಾಜ್ಯದಲ್ಲಿ ಉಳಿಗಾಲ ಇರಲ್ಲ. ಈ ಸಂದೇಶವನ್ನು ನಾವು ಪದೇ ಪದೇ ಹೈಕಮಾಂಡ್ಗೆ ರವಾನಿಸ್ತಾ ಇರಬೇಕು. ಈ ಮೆಸೇಜು ನಿಂತು ಹೋಗಬಾರ್ದು. 1 ಸಲ ಅಲ್ಲ, 10 ಸಲ ಅಲ್ಲ, 20 ಸಲ ಅಲ್ಲ, 50 ಬಾರಿ ಬೇಕಾದರೂ ಕೂಡ ಈ ಸಂದೇಶವನ್ನು ನಿರಂತರವಾಗಿ, ಈ ಮೆಸೇಜ್ ಇದೆಯಲ್ಲ, ಈ SMS ಕಳಿಸ್ತಾನೇ ಇರಬೇಕು ಹೈಕಮಾಂಡ್ ನಂಬರ್ಗೆ ನಾವು. ಅದು 1, 2, 3 ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಮೆಸೇಜು. ಇದು ಜಾಸ್ತಿ ಆಗ್ತಾ 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 ಹೈಕಮಾಂಡ್ಗೆ ಇದರ ಅನಿವಾರ್ಯತೆ ಸೃಷ್ಟಿಯಾಗಿಬಿಡಬೇಕು. ಈ ಒಂದು ನಿರ್ಧಾರಕ್ಕೆ ಬದ್ಧರಾಗಲೇಬೇಕು. ಸಿದ್ದರಾಮಯ್ಯವ್ರನ್ನ ಬದಲಾಯಿಸುವಂಥ ನಿರ್ಧಾರ ಸುಸೈಡಲ್ ರೀತಿಯಲ್ಲಿ ಕಾಣಿಸ್ಬಿಡ್ಬೇಕು ಅವ್ರಿಗೆ ಅನ್ನೋ ಒಂದು ನಿರ್ಧಾರ ಕೂಡ ಇಲ್ಲಿಂದ ಆಚೆ ಬಂದಿರೋದು. ಯಾರು ಏನೇ ಹೇಳಲಿ, ಸಿದ್ದರಾಮಯ್ಯನವ್ರು ಮಾತ್ರ ಮುಂದುವರಿಬೇಕು ಈ ಒಂದು ಕುರ್ಚಿಯಲ್ಲಿ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ನಾವು ರೆಡಿ ಇರಬೇಕು ಅಂದರೆ ಅದೊಂಥರ ಸ್ಯಾಕ್ರಿಫೈಸ್ ಮಾತಿದು. ಸಿದ್ದರಾಮಯ್ಯನವ್ರಿಗೆ ತೊಂದರೆಯಾಗುವುದಾದರೆ ನಾವು ಯಾವುದೇ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿದ್ರೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕಾದ್ರೂ ರೆಡಿ ಇರಬೇಕು, ಸರ್ಕಾರವನ್ನು ಬೀಳ್ಸೋಕ್ಕಾದ್ರೂ ರೆಡಿ ಇರಬೇಕು, ಬೇರೆ ಮುಖ್ಯಮಂತ್ರಿನ ಒಪ್ಪದೇ ಇರೋದಕ್ಕಾದ್ರೂ ನಾವು ರೆಡಿ ಇರಬೇಕು. ಬೇಕಾದ್ರೆ ಪಕ್ಷಕ್ಕೆ ಸರ್ಕಾರ ಬಿದ್ದು ಹೋಗಿಬಿಡಲಿ, ಸಿದ್ದರಾಮಯ್ಯನವ್ರು ಇಳಿಯೋಕ್ಕೆ ಮಾತ್ರ ನಾವು ಬಿಡಬಾರ್ದು. ಯಾವುದೇ ನಿರ್ಧಾರ ಅಂದರೆ ಅದೇ ಅರ್ಥ. ಸಿದ್ದರಾಮಯ್ಯ ಅವರು ಇಲ್ಲದೆ ಒಂದು ಎಲೆಕ್ಷನ್ ಗೆಲ್ಲೋದು ಅಷ್ಟು ಸುಲಭ ಕೂಡ ಇಲ್ಲ. ಸಿದ್ದರಾಮಯ್ಯನವರಿದ್ದರೆ ಸರ್ಕಾರ, ಪಕ್ಷ ಕೂಡ ಸುಭದ್ರವಾಗಿ ಮುಂದುವರಿಯುತ್ತೆ. ಅವ್ರು ಇಲ್ಲದೇ ಇದ್ದರೆ ಸರ್ಕಾರವೂ ಇಲ್ಲ, ಪಾರ್ಟಿನೂ ಇಲ್ಲ. ಅವ್ರನ್ನ ಕೆಳಗಿಳಿಸುವುದಾದರೆ, ಒಂದು ವೇಳೆ ಮ್ಯಾಕ್ಸಿಮಮ್ ಸಿದ್ದರಾಮಯ್ಯನ ಇಳಿಸ್ಬಿಟ್ರಪ್ಪ, ಸಿದ್ದರಾಮಯ್ಯನವರ ವಿರೋಧಿ ಕ್ಯಾಂಪಿಂದ ಯಾರನ್ನೋ CM ಮಾಡೋದಲ್ಲ, ಅಥವಾ ಸಿದ್ದರಾಮಯ್ಯನವ್ರನ್ನೂ ಮಾಡಲ್ಲ, ವಿರೋಧಿ ಕ್ಯಾಂಪ್ನವ್ರನ್ನೂ ಮಾಡಲ್ಲ. ನನ್ನ ಬಳಿಯಲ್ಲಿ ಫೆನ್ಸ್ ಸಿಟ್ಟರ್ಸ್, ಕಾಂಪೌಂಡ್ ಸಿಟ್ಟರ್ಸ್, ಈ ಗೋಡೆಯ ಮೇಲೆ ಕುಳಿತಿರ್ತಕ್ಕಂಥ ಕೆಲವರು ಇರ್ತಾರೆ. ಅವ್ರು ಆ ಬಣಕ್ಕೂ ಸೇರಲ್ಲ, ಈ ಬಣಕ್ಕೂ ಸೇರಲ್ಲ ಅವರು ಅಂತ. ಅಲಿಪ್ತರವರು, ಯಾವುದೇ ಬಣಕ್ಕೆ ಸೇರದೆ ಅಲಿಪ್ತರಾಗಿ ಮೇಲ್ನೋಟಕ್ಕೆ ನಿರ್ಲಿಪ್ತತೆಯನ್ನು ಆವರಿಸಿಕೊಂಡಂತಿರುವವರಂತೆ ಕಾಣಿಸ್ತಾರೆ ಅವರು. ಅವ್ರನ್ನ ಬೇಕಾದ್ರೆ ನಾನು ಸೇವ್ ಮಾಡಿಬಿಡ್ತೀನಿ, 2-2 ಜಗಳ, 3ನೇ ಲಾಭ ಅಂತ ಬೇಕಾದರೂ ಆಗಿಬಿಡುತ್ತೆ ಅಂತ ಹೈಕಮಾಂಡ್ ಒಂದು ಮೆಸೇಜ್ ರವಾನಿಸಿದೆ. ಆಯ್ತಪ್ಪ, ಒಂದು ವೇಳೆ ಆ ನಿರ್ಧಾರಕ್ಕೆ ನೀವು ಬರುವುದಾದರೆ ಆಗ ದಲಿತರನ್ನು ಮಾತ್ರ ನೀವು CM ಮಾಡಬೇಕು. ಆ ಒಂದು ನಿರ್ಧಾರ ಕೂಡ ಈ ಮೀಟಿಂಗಲ್ಲಿ ಆಚೆ ಬಂದಿರೋದು. ರಾಜ್ಯದ ಬಹುದೊಡ್ಡ ಸಮುದಾಯ ಆಗ ಪಕ್ಷಕ್ಕೆ ಬೆಂಬಲವನ್ನು ಕೊಡುತ್ತೆ. ಸಭೆಯಲ್ಲಿ ರಾಜಣ್ಣ ಸೇರಿದಂತೆ ಹಲವರಿಂದ ಅಭಿಪ್ರಾಯ ವ್ಯಕ್ತವಾಗಿದೆ. CM ಸಿದ್ದರಾಮಯ್ಯವರು ಬೆನ್ನಿ ನಿಂತ್ಕೊಳ್ಬೇಕು ಅಂತೇಳಿ ಶಾಸಕರು ಗಟ್ಟಿಯಾಗಿ ತೀರ್ಮಾನ ಮಾಡಿದ್ದಾರೆ. ಮೀಟಿಂಗ್ಗೆ ಸತೀಶ್ ಜಾರಕಿಹೊಳಿ ಅವರು ಅವರೇನು ಬರೀ SC/ST ಶಾಸಕರಿಗಲ್ಲ, ಎಲ್ಲ ಲೈಕ್ ಮೈಂಡೆಡ್ ಏನು ಸಮಾನ ಮನಸ್ಕ ಶಾಸಕರನ್ನು ಅವರು ನಿನ್ನೆ ರಾತ್ರಿ ಊಟಕ್ಕೆ ಕರೆಸಿದ್ರು. ಅಲ್ಲಿ ನಾನು ಹೋಗಿದ್ದೆ. ಸೊ ಅಲ್ಲಿ ರಾಜಕಾರಣದ ಕೆಲವು ಅಂಶಗಳು ಅವೆಲ್ಲ ಕೂಡ ಮುಖ್ಯವಾಗಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಇವತ್ತೇನಾದ್ರು ಇದ್ದರೆ ಇವತ್ತು ನಾಳೆ ಒಳಗಡೆ ಅವರೇ ಹೇಳ್ತಾರೆ. ನಿಮಗೆ ಸೇರೋದೇನು, ಸುಮ್ಮನೆ ಊಟಕ್ಕೆ ಹೋಗ್ತಾರಾ? ಹೋದ ಮೇಲೆ ಎಲ್ಲ ಇರ್ತದೆ, ಮಲ್ಟಿಪರ್ಪಸ್ ಇರ್ತದೆ ಆ್ಯಕ್ಟಿವಿಟೀಸ್. ಡೆಲ್ಲಿಗೆ ಹೋಗಿ ಕರೆದ್ರೆ ಹೋಗ್ತೀರಿ, ಕರೆದಿದ್ದು ನನಗೆ ಹುಚ್ಚಿಡಿದ್ದೆ ಹೋಗೋಕ್ಕೆ. ಅಲ್ಲಿ ಹೋಗಿ ಕರ್ನಾಟಕ ಭವನಲ್ಲಿ ಊಟ ಮಾಡ್ಕೊಂಬರಕ್ಕೆ ಹೋಗ್ಬೇಕಾ? ನಾನು ಕೇಳಿದ್ದೀನಿ, ಸಮಯ ಕೊಟ್ಟರೆ ಹೋಗ್ತೀನಿ. ಏನು ವಿಶೇಷ ಏನಿಲ್ಲ, ಅವರವರು ಲೈಕ್ ಮೈಂಡೆಡ್ ಪಾರ್ಟಿ ಕೊಟ್ಟದ್ದೇನು ವಿಶೇಷ ಅಲ್ಲ, ಅವ್ರವ್ರು ಮಾಡ್ತಾರೆ. ನಾವು ಒಂದು ಮಾಡಿದ್ದೀವಿ ಅಷ್ಟೇ, ಅದರಲ್ಲೇನು ವಿಶೇಷ ಏನಿಲ್ಲ.
ಸರ್ ರಾಜಕೀಯವಾಗಿ ಏನಾದ್ರು ಚರ್ಚೆ ಆಯ್ತಾ ಸರ್? ರಾಜಕೀಯ ಜಾಸ್ತಿ ನಿನ್ನೆ ಚರ್ಚೆ ಆಗಿಲ್ಲ. ನಿನ್ನೆ ಆಗಿಲ್ಲ. ಅಲ್ಲ, ನೀವು ಕರೆದ್ರು ಜಾಸ್ತಿ ಸಂಖ್ಯೆಯಲ್ಲಿ MLAಗಳು ಬರ್ತಾರೆ ಅನ್ನುವಂಥ ಸಂದೇಶನ ಸರ್ ಇದು? ಹಂಗೇನಿಲ್ಲ. ಇದು ಮೊದಲನೇ ಸಲ ಅಲ್ಲಲ್ಲ, ನಾವು ಕೂಡೋದು ಮೊದಲನೇ ಸಲ ಅಲ್ಲ, ಸಾಕಷ್ಟು ಸಾರಿಗೆ ಸೇರಿದ್ವಿ. ನಮ್ಮೂರಿಗೆ ಬಂದಿದ್ದಾರೆ. ಸೊ ಲೈಕ್ ಮೈಂಡೆಡ್ ಸೇರಿದ್ವಿ ಅಷ್ಟೇ. ಗೃಹಲಕ್ಷ್ಮಿ ವಿಚಾರವಾಗಿ ವಿರೋಧ